ಸಾಮಾನ್ಯವಾಗಿ ನೀವೆಲ್ಲ ನಿರೀಕ್ಷೆ ಮಾಡೋದು ಸಭೆಯ ಕೊನೆ ನಂತರ ಕೊನೆಯಲ್ಲಿ ನಾವು ಮಾತಾಡ್ತೀವಿ ಅಂತ ಹೇಳಿ. ಆ ಸಂಪ್ರದಾಯವನ್ನು ಮುರಿದು ಆರಂಭದಲ್ಲಿಯೇ ಮಾತನಾಡ್ತಕ್ಕಂಥ ತೀರ್ಮಾನವನ್ನು ನಾವು ಮಾಡಿಕೊಂಡಿದ್ದು, ಅದು ಸುತ್ತೂರು ಜಗದ್ರುಗಳು ಇದ್ದಾಗಲೇ ಮಾತನಾಡಬೇಕು ಅಂತ ಬಯಸಿ ಸಮಾವೇಶ ಅನುಭವ ಮಂಟಪದಲ್ಲಿ ಕೇವಲ ಮಾತುಗಳಾಗ್ತಾ ಇದ್ದಿರಲಿಲ್ಲ, ಮಾತು ಜ್ಯೋತಿರ್ಲಿಂಗವಾಗ್ತಾಯಿತ್ತು. ಅನೇಕ ವಿಚಾರಧಾರೆ, ವಿಭಿನ್ನ ವಿಚಾರಧಾರೆ ಅಲ್ಲಿ ಮಂಡಿಸಲಿಕ್ಕೆ ಪೂರ್ಣ ಅವಕಾಶ ಇತ್ತು. ಒಬ್ಬ ಶರಣರ ಮಾತು, ಅದರ ಬಗ್ಗೆ ಮತ್ತೊಬ್ಬರ ಪ್ರತಿಕ್ರಿಯೆ, ಚಿಂತನೆ ಹೀಗೆ ನಡೀತಾ ಇತ್ತು. ಹೀಗಾಗಿ ಬಸವತತ್ವ ಸಮಾವೇಶದಲ್ಲಿ ಉತ್ತರದಿಂದ ಹಿಡಿದು ದಕ್ಷಿಣದವರೆಗೂ ಕರ್ನಾಟಕದ ಎಲ್ಲ ಗುರುವರಿಯರು ಇರೋದರಿಂದ ಒಂದು ವಚನದ ನಿರ್ವಚನವನ್ನು ಈ ಸಭೆಯಲ್ಲಿ ನಾವು ಪ್ರಸ್ತಾಪ ಮಾಡಬೇಕು ಅಂತಿದ್ದೀವಿ, ಅದನ್ನು ಗಟ್ಟಿಗೊಳಿಸಬೇಕು ಅಂತಿದ್ದೀವಿ ಅದರ ಅರ್ಥವನ್ನು. ಹೀಗಾಗಿ ನಾವು ಇದು ಆಯ್ಕೆ ಮಾಡಿಕೊಂಡಿರೋದು ಆ ವಚನದ ನಿಜವಾದ ಅರ್ಥ ಏನು ಅಂತ ಹೇಳಿ ಈ ಬಸವತತ್ವ ಸಮಾವೇಶ ಒಂದು ಸೂಕ್ತ ಗಟ್ಟಿ ನಿಲುವನ್ನು ತೆಗೆದುಕೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಅದಕ್ಕೂ ಪೂರ್ವದಲ್ಲಿ ಒಂದೆರಡು ಮಾತುಗಳು. ಈ ಸಭೆ ಆರಂಭದಲ್ಲಿ ಮಾತನಾಡಿದಂಥ ಹಿರೇಮಗಳು ಕಣ್ಣನ್ರವರು, ಅವರು ಮಾತನಾಡುವಾಗ ನಮಗೆ ನೆನಪಾಗಿದ್ದು ಕನ್ನಡದ ಗಾದೆ, ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡ ಅಂತ ಗಾದೆ. ಆದರೆ ಈ ಕನ್ನಡದ ಪೂಜಾರಿ ಬಗ್ಗೆ ಈ ಗಾದೆ ಮಾತು ಅನ್ವಯಿಸಲ್ಲ ಅಂತ ನಾವು ಧೈರ್ಯವಾಗಿ ಹೇಳ್ತೇವೆ. ದೇವರು ವರ ಕೊಡದೇ ಇದ್ದರೂ ಕೂಡ ದೇವರನ್ನು ಸಾಕ್ಷಾತ್ಕರಿಸಿಕೊಡ್ಲಿಕ್ಕೆ ಮಾಡತಕ್ಕಂಥ ಪ್ರಯತ್ನ ಮಾಡತಕ್ಕಂಥ ಏಕೈಕ ಪೂಜಾರಿ ಕನ್ನಡದ ಪೂಜಾರಿ ಕಣ್ಣನ್. ನೀವೇನೇನೋ ಹೂ ಆ ಕಡೆ ಬೀಳೋದು ಈ ಕಡೆ ಬೀಳೋದು ಏನೇನೋ ಮಾಡ್ಕೊಳ್ತೀರಿ, ಆದರೆ ಕಣ್ಣನ್ನವರು ಅವ್ರ ಮಾತು ಕೇಳುವಾಗ ಹೂ ಎಲ್ಲ ಕಡೆಗೂ ಬೀಳುತ್ತೆ, ಒಂದು ಕಡೆಗಲ್ಲ ಬೀಳೋದು. ಅವರ ಮಾತುಗಳು ಹಾಗೆ ನಿಮ್ಮ ಮನವನ್ನು ತಟ್ಟವೆ. ಇದು ಅವರನ್ನು ಕುರಿತು ಹೇಳಿದ ಮಾತು. ಇನ್ನೊಂದು, ಈಗ ತಾನೇ ಸುತ್ತೂರು ಜಗದ್ಗುರುಗಳು ಪ್ರಸ್ತಾಪ ಮಾಡಿದ ಹಾಗೆ ನಮಗೂ ಹಾಗೆ ಅನ್ನಿಸ್ತು. ಮಠದಲ್ಲಿ ಪ್ರವೇಶ ಮಾಡಿದಾಗ ಇದೇನು ಹಳೆಯ ಮಠದ ಜಾಗವೋ ಅಥವಾ ಬೇರೆ ಯಾವುದೋ ಹೊಸ ಜಾಗದಲ್ಲಿ ಮಠ ಕಟ್ಟಿದರೋ ಅಂತ ನಾವು ಸುತ್ತ ಕಣ್ಣಾಯಿಸ್ತಾ ಇದ್ವಿ. ಕೊನೆಗೆ ಖಾತ್ರಿ ಆಯಿತು, ಹಳೆಯ ಮಠದ ಕಟ್ಟಡವನ್ನು ಒಡೆಸಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ. ಇದಕ್ಕೆ ಪೂರಕವಾಗಿ ಸುತ್ತೂರು ಜಗದ್ಗುರುಗಳ ಈ ಮಾತಿಗೆ ಪೂರಕವಾಗಿ ನಾವು ನಿಮಗೆ ಕರೆ ಕೊಡೋ ಬಯಸೋದು, ನೀವು ಒಂದು ಕೆಡಬೇಕಾಗಿದೆ. ಏನದು, ನಿಮ್ಮ ಹಳೆಯ ಮನಸ್ಸು ಐತಲ್ಲ ಅದನ್ನು ಕೆಡವಿ ಈ ಬಸವತತ್ವ ಸಮಾವೇಶದ ಹಿನ್ನೆಲೆಯಲ್ಲಿ ಹೊಸ ಮನಸ್ಸನ್ನು ನೀವು ಕಟ್ಕೋಬೇಕು. ಸಾಧ್ಯತೆ ಇದೆ. ಹಳೆಯ ಕಟ್ಟಡವನ್ನು ಕೆಡವಿ ಹೊಸ ಮಠ ಕಟ್ಟಿರುವಾಗ ನೀವು ಹಳೆಯ ಮನಸ್ಸನ್ನು ಕೆಡೋಕ್ಕೆ ಸಾಧ್ಯನಾ? ಪ್ರಯತ್ನ ಮಾಡ್ತೀರಾ? ಮಾಡಬೇಕು. ಹೊಸ ಮನಸ್ಸನ್ನು ಕಟ್ಟಿಯಬೇಕು. ಆಗ ಮಾತ್ರ ಈ ಬಸವತತ್ವ ಸಮಾವೇಶ ಏನು ಏರ್ಪಡಿಸಿದರೆ ಬಸವ ಮರಳಿಸಿದ್ದ ಸ್ವಾಮಿಗಳು ಅವರ ಆಶೋತ್ತರಗಳನ್ನು ನೀವು ಪೂರೈಸಿದಂಗೆ ಆಗುತ್ತೆ ಅಂತ ನಾವು ಹೇಳಕ್ಕೆ ಬಯಸ್ತೇವೆ. ಇನ್ನು ಆರಂಭದಲ್ಲಿ ಶಾಸಕ ನಮ್ಮ ತಮ್ಮಯ್ಯ ಬಸವ ಮರಳಿಸಿದ್ದ ಸ್ವಾಮಿಗಳವರ ಅವರ ನಿರ್ದೇಶನಕ್ಕೆ ವಿರುದ್ಧವಾಗಿ ನಡ್ಕೊಂಡವನು. ಏನದು, ಯಾರ ಹೆಸರು ತಗೋಬಾರ್ದು, ಹಾಗೆ ನೇರವಾಗಿ ಭಾಷಣ ಮಾಡಬೇಕು ಅಂತ ಅವರು ಕರೆ ಕೊಟ್ಟಿದ್ದು. ಆದರೆ ತಮ್ಮಯ್ಯ ಅದನ್ನು ಪಾಲಿಸ್ತಿಲ್ಲ. ಎಲ್ಲರ ಹೆಸರು ಹೇಳ್ತಾ ಹೋದ, ಯಾರ್ಯಾರ ಹೆಸರು ಹೇಳಿಲ್ಲೋ ಅವ್ರು ಆಮೇಲೆ ಸಿಟ್ಟಾಗಿರ್ತಾರೆ. ಅವರು ಸ್ವಾಮಿಗಳು ಶ್ರೀಗಳು ಕೊಟ್ಟ ಕರೆ ಇದೆಯಲ್ಲ, ನಾವು ಅವ್ರ ಬಾಯಿ ಮಾತಿನಲ್ಲಿ ಹೇಳಿಸಿದರೆ
ನಾವು ನಮ್ಮ ತರಳಬಾಳು ಹುಣ್ಣಿಮೆಯಲ್ಲಿ ಒಂದು ಪ್ರಿಂಟ್ ಮಾಡೇ ಕೊಟ್ಟಿದ್ದೀವಿ ಎಲ್ಲರಿಗೂ. ನಿಮಗೆ ಗೊತ್ತಿದೆಯೋ ಇಲ್ಲೋ, ಎಲ್ಲ ಭಾಷಣಕಾರರಿಗೂ ಪ್ರಿಂಟ್ ಮಾಡೇ ಕೊಟ್ಟಿದ್ದೀವಿ. ನೀವು ಯಾರೂ ಸಹ ವೇದಿಕೆ ಮೇಲೆ ಕೆಳಗೆ ಮೇಲೆ ಇದ್ದವರ ಹೆಸರನ್ನ ಹೇಳಬೇಡಿ, ನೇರವಾಗಿ ವಿಷಯ ನೀವು ಮಂಡಿಸಿ, ಅದರಿಂದ ಸಮಯ ಉಳಿತಾಯ ಆಗುತ್ತೆ ಅಂತ ಹೇಳಿ ಪ್ರಿಂಟ್ ಮಾಡಿ ಕೊಡಿಸಿದ್ದೀವಿ. ಇಲ್ಲಿ ಪ್ರಿಂಟ್ ಮಾಡಿ ಕೊಡಿಸಿದ್ರು ಸಹ ಇವರ ಸ್ವಭಾವಗಳು ಹೋಗಲ್ಲ. ಯಾರ ಹೆಸರು ಅವ್ರು ಹೇಳದೆ ಹೋದರೆ ಅವರು ಬೇಜಾರಾಗ್ತಾರೋ ಏನೋ ಅಂತ ಒಂದು, ಅದು ರೀಬೌಂಡ್ ಆಗುತ್ತೆ ನಿಮಗೆ. ಯಾರ ಹೆಸರು ಹೇಳಲ್ವೋ ಅವ್ರು ನಿಮ್ಮ ಮೇಲೆ ಸಿಟ್ಟಾಗ್ತಾರೆ. ಹೀಗಾಗಿ ನೀವು ಹೆಸರು ಹೇಳ್ದಂಗೆ ನೇರವಾಗಿ ಮಾತಾಡೋದೇ ಭಾಳ ಸೂಕ್ತ ಅಂತ ನಾವು ತಮ್ಮಯ್ಯಗೆ ಹೇಳಿ, ನೋಡಿ ಇಂಥ ತಪ್ಪು ಮುಂದಿನ ಸರಿ ಮಾಡಬೇಡ ಅಂತ ಅಧ್ಯಕ್ಷಿಗೆ ಹೇಳಿದ್ದೀವಿ. ಒಪ್ಕೊಂಡಿದ್ದಾನೆ, ಆದರೂ ತಪ್ಪು ಮಾಡೇ ಮಾಡ್ತಾನೆ. ನಿಮ್ಮ ನಿರೀಕ್ಷೆ ಅದು. ಅವ್ರು ಆಗದೇ ಇರೋರು ಅದಕ್ಕೆ ಹೆಸರು ಹೇಳಿಲ್ಲ, ಹೆಸರು ಹೇಳಬೇಕು ಅಂತ ಮನಸ್ಸು ಬಂದಿಲ್ಲ ಅವರಿಗೆ ಅಂತ ನೀವು ಟೀಕೆ ಮಾಡ್ತಾರಲ್ಲ, ಅದಕ್ಕೆ ಅವ್ರು ಹೇಳ್ತಾರೆ. ಹಾಗೆ ಇನ್ನೊಂದು ನಮ್ಮ ಆಶಯ, ಇಲ್ಲಿ ಯಾರೆಲ್ಲ ರಾಜಕೀಯ ಧುರೀಣರು ಶ್ರೀಗಳ ಒಂದು ನಿರ್ದೇಶನದ ಮೇರೆಗೆ ಇದನ್ನು ಮೊದಲು ಇಲ್ಲಿ ಹೆಸರು ದಾರಿ ಹೆಸರು ಏನಿತ್ತು, ಬೈಪಾಸ್ ರೋಡ್ ಅಂತ ಇತ್ತು. ಅದನ್ನು ಈಗ ಬಸವ ಮಾರ್ಗ ಅಂತ ಬಸವೇಶ್ವರ ರಸ್ತೆ ಅಂತ ಮಾಡಿದ್ದಾರೆ ಅಂತ ಕೇಳಿ ಸಂತೋಷ ಆಯಿತು. ಅಷ್ಟೇ ನಮಗೊಂದು ಚಿಂತೆ ಮೂಡಿತು. ಏನದು, ಈಗ ಹೋಗುವಾಗ ಅದನ್ನು ಪರಿಶೀಲನೆ ಮಾಡಬೇಕು. ಬಸವೇಶ್ವರ ರಸ್ತೆಯನ್ನು ಇಲ್ಲೆಲ್ಲಾದರೂ ಬಸವ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆಯಾ ಅಂತ ಪರಿಶೀಲನೆ ಮಾಡಬೇಕು ಅಂತ ಅನಿಸ್ಬಿಡ್ತು. ಇದೆಯಾ, ಬೇರೆ ಹೆಸರಿನಲ್ಲಿದೆಯಾ? ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ. ಸದ್ಯ ಬಸವಣ್ಣವ್ರು ಬಚಾವಾದರು. ಅದಕ್ಕೆ ತಮ್ಮಯ್ಯ, ನೀನು ಮತ್ತು ಏನಪ್ಪ ಹಿಂದಿನ ಶಾಸಕ ರವಿ ಎಲ್ಲರೂ ಸೇರಿ ಇಲ್ಲಿರ್ತಕ್ಕಂಥ ಏನೇನು ಈ ಬಸವೇಶ್ವರ ರಸ್ತೆಯಲ್ಲಿ ಇದ್ದಾವೋ ಆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸನ್ನು ನಿಮಗೆ ತೆಗೆಸ್ಲಿಕ್ಕೆ ಸಾಧ್ಯ ಇದೆಯಾ? ಹೊಸದಾಗಿ 3 ಆಗೋವಿದ್ದು ಅವನು ತಡೆದು ನಿಲ್ಲಿಸಿದ್ದೀವಿ ಅಂತ ಹೇಳಿದ್ದಾರೆ. ಅಲ್ಲಿ ನಾನು ಒಂದು ತಡೆದು ನಿಲ್ಲಿಸಿದ್ದೀನಿ ಅಂತ ಹೇಳ್ತಾನೆ. ಅದ್ರ ಹಿಂದೆ ಇದ್ದವನು ತಡೆದು ನಿಲ್ಲಿಸ್ಲಿಕ್ಕೆ ನಿನ್ನಿಂದ ಆಗುತ್ತಾನೋ ಪ್ರಶ್ನೆ ಮತ್ತೆ ಹುಟ್ಟುತ್ತೆ. ಅದಕ್ಕೆ ಇಬ್ಬರು ಕೈ ಜೋಡಿಸಿ 3 ನಮ್ಮ ವಕೀಲರು ಇದ್ದಾರಲ್ಲ, MLC ಭೋಜೇಗೌಡರು ಸಹ ಭರ್ಜರಿ ವಾದ ಮಂಡಿಸಿ ಈ ಮಾರ್ಗದಲ್ಲಿರ್ತಕ್ಕಂಥವ್ರ ಮೇಲೆ ವಾದ ಮಾಡಿ ನಿಲ್ಲಿಸ್ಲಿಕ್ಕೆ ಆಗುತ್ತಾ? ಕಷ್ಟ ಅಲ್ಲ? ನೀವೆಲ್ಲ ಮನಸ್ಸು ಮಾಡಿದ್ರೆ ಆಗುತ್ತೆ. ಕುಡಿಯೋರು ನೀವು ಕುಡಿಯೋದು ಬಿಟ್ಟರೆ ಅವರು ಅಂಗಡಿ ಬಾಗಿಲು ಹಾಕೊಂಡು ಹೋಗ್ತಾರೆ. ಹೀಗಾಗಿ ಬರೀ ಇವ್ರನ್ನೇ ನಾವು ದೂಷಣೆ ಮಾಡ್ತಾಯಿಲ್ಲ ರಾಜಕೀಯ ಧುರೀಣರನ್ನ. ಇದು ನಿಮಗೆ ಅನ್ವಯಿಸುತ್ತೆ. ನೀವು ಮನಸ್ಸು ಮಾಡಿದರೆ ಅಂಗಡಿ ಬಾಗಿಲು ಹಾಕ್ಕೊಂಡು ಹೋಗುತ್ತೆ ಅಲ್ವೇ? ಕೊನೆಯ ಪಕ್ಷ ಯಾವ್ಯಾವುದೋ ಗೊತ್ತಿಲ್ಲ, ಯಾವ ಹೆಸರಿನಲ್ಲಿ ಮಂಜುನಾಥ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆಯಾ ಗೊತ್ತಿಲ್ಲ. ನಿಮಗೆ ಚೆನ್ನಾಗಿ ಗೊತ್ತಿರಬೇಕು, ಯಾಕಂದ್ರೆ ರೂಢಿ ಆಗಿರುತ್ತಲ್ಲ ಅಲ್ಲಿ ಹೋಗೋಗಿ. ಕೊನೆಯ ಪಕ್ಷ ಬಸವಣ್ಣವ್ರ ಹೆಸರನ್ನು ಬಳಸಿ ಬಸವ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗದಂಗೆ ಇರಲಿ ಅಂತ ನಾವು ಹಾರೈಸ್ತೀವಿ. ಇನ್ನು ಈ ಸಂದರ್ಭದಲ್ಲಿ ದೊಡ್ಡ ಗುರುಗಳು ನಮಗೆ ನೆನಪಾಗ್ತಾರೆ. ಇತ್ತೀಚೆಗೆ ಬಸವಣ್ಣವರನ್ನು ಕುರಿತು ನಮ್ಮ ಸರ್ಕಾರದ ಮೇಲೆ ಅನೇಕರು ಒತ್ತಡ ತಂದು ಬಸವಣ್ಣವರು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಒಂದು ಘೋಷಣೆ ಮಾಡಿಸಿದರು. ಇದು ಭಾಳ ದೊಡ್ಡ ಮಾತಲ್ಲ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ಬಸವಣ್ಣವರ ವ್ಯಕ್ತಿತ್ವ ಸಾಂಸ್ಕೃತಿಕ ನಾಯಕತ್ವಕ್ಕಿಂತಲೂ ದೊಡ್ಡದು ಅಂತ ನಮ್ಮ ಅಭಿಮತ. ದೊಡ್ಡ ಗುರುಗಳು ಏನು ಹೇಳ್ತಾಯಿದ್ರು ಗೊತ್ತಾ? ಆಗಿನ ಕಾಲದಲ್ಲಿ ಗೃಹಸ್ಥ ಜಗದ್ಗುರು ಬಸವಣ್ಣ ಅಂತ ಮೊಟ್ಟ ಮೊದಲಿಗೆ ಬಸವಣ್ಣವ್ರು ಕೊಂಡಾಡಿದರು ನಮ್ಮ ಗುರುಗಳು, ದೊಡ್ಡ ಗುರುಗಳು. ಗೃಹಸ್ಥನಾಗಿದ್ದರೂ ಸಹ ಜಗದ್ಗುರುವಿಗೆ ಸಮನಾಗಿದ್ದವರು ಬಸವಣ್ಣವರು ಅಂತ ಹೇಳಿ. ಹೀಗಾಗಿ ಸಾಂಸ್ಕೃತಿಕ ನಾಯಕ ಅನ್ನೋದು ದೊಡ್ಡ ವಿಚಾರ ಅಲ್ಲ ಅಂತ ನಮ್ಮ ವಾದ. ಬಸವಣ್ಣವರ ವ್ಯಕ್ತಿತ್ವ ಕೇವಲ ಒಂದು ಮಜಲಿಗೆ ಸಂಬಂಧಪಟ್ಟದ್ದಲ್ಲ.
ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಮತ್ತು ಆರ್ಥಿಕ ಚಿಂತನೆ, ಧಾರ್ಮಿಕ ಚಿಂತನೆ, ಎಲ್ಲ ಬದುಕಿನ ಎಲ್ಲ ಮಜಲುಗಳಿದಾವಲ್ಲ, ಅವೆಲ್ಲವರುಗಳಲ್ಲೂ ಅವರು ದೊಡ್ಡ ಮಹಾಕಾಂತಿಯನ್ನು ಮಾಡಿದಂಥ ಮಹಾನ್ ಪುರುಷ. ಹೀಗಾಗಿ ಸಾಂಸ್ಕೃತಿಕ ನಾಯಕ ಅಂತ ನಾವು ಭಾಳ ಹೆಮ್ಮೆ ಪಡ್ಕೊಳ್ತೀವಿ ಅನ್ನೋದು ಭಾಳ ಸೀಮಿತ ಅರ್ಥದಲ್ಲಿ ಅಂತ ನಾವು ಬಹಿರಂಗವಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಭಾಳ ದೊಡ್ಡ ವ್ಯಕ್ತಿತ್ವ ಬಸವಣ್ಣವ್ರದ್ದು. ಇನ್ನೆರಡು ಮಾತುಗಳಿದ್ದವು, ಆನಂತರ ಬರ್ತೀವಿ ವಚನಕ್ಕೆ. ಇನ್ನೊಂದು ಯಾವುದು ಅಂತ ಹೇಳಿದರೆ, ಒಂದು ಪ್ರಶ್ನೆ, ಸರಳ ಪ್ರಶ್ನೆ ನಿಮಗೆ. ಗಳಿಸಿದರೆ ಸಂಪಾದನೆನೋ ಕಳೆದುಕೊಂಡ್ರೆ ಸಂಪಾದನೆನೋ? ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಯಾವ ವಸ್ತು ಎಲ್ಲಿದೆ ಅಂತ ನಿಮಗೆ ಗೊತ್ತಿದ್ದರೆ ಅದು ಕಳೆದು ಹೋದಂಗೆ ಆಗುತ್ತೋ ಹೇಗೆ ಅಂತ ನಿಮಗೆ ಗೊತ್ತಿದೆ ಅದು ಎಲ್ಲಿದೆ ಅಂತ ಹೇಳಿ. ನಿಮ್ಮ ಮನಸ್ಸಿನಲ್ಲಿ ಏನೇನೋ ವಿಚಾರಗಳಿಗೆ ಮೂಡಿರ್ಬೋದೇನೋ. ಎರಡನೇ ಪ್ರಶ್ನೆಗೆ ಹೇಳ್ತೀವಿ, ಯಾವ ವಸ್ತು ನಿಮ್ಮ ಹತ್ರ ಇದ್ದಂಥ ವಸ್ತು ಎಲ್ಲಿದೆ ಅಂತ ಗೊತ್ತಿದ್ದರೆ ಅದು ಕಳೆದು ಹೋದಂಗೆ ಹೆಂಗಾಗುತ್ತೆ ಅಂತ ನೀವು ಕೇಳ್ಬೋದಲ್ಲ. ನಾವು ಬೇರೆ ವಿಯೆನ್ನಾಕ್ಕೆ, ಆಸ್ಟ್ರಿಯಾ ದೇಶಕ್ಕೆ ಹೋಗೋಕ್ಕೆ ಮುಂಚೆ ಜರ್ಮನ್ ಕಲಿಬೇಕಾಗಿತ್ತು. ಜರ್ಮನ್ ಭಾಷೆ ಕಲಿಯದೇ ಇದ್ದರೆ ಅಲ್ಲಿ ಪ್ರವೇಶಾವಕಾಶ ಸಿಗ್ತಿರಲಿಲ್ಲ ಯೂನಿವರ್ಸಿಟಿಯಲ್ಲಿ. ಆಗ ನಾವು ಓದ್ತಾ ಇದ್ದಾಗ ಪೂನಾದಲ್ಲಿ ಮತ್ತು ಬೆನಾರಸ್ನಲ್ಲಿ ಒಂದು ಜರ್ಮನ್ ಕಥೆ, ರೋಚಕವಾದಂಥ ಕಥೆ ಓದಿದ ನೆನಪು. ಒಂದು ಹಡಗು ಹೋಗ್ತಾ ಇರುತ್ತೆ. ಇದಕ್ಕಿದ್ದ ಹಾಗೆ ಬಡಿಗೆ ಬೆಟ್ಟ ಇದ್ನಲ್ಲ ಹಡಗಿನಲ್ಲಿ, ಅವನು ಕ್ಯಾಪ್ಟನ್ ಹತ್ರ ಬರ್ತಾನೆ, ಹಡಗಿನ ಕ್ಯಾಪ್ಟನ್ ಹತ್ರ ಹೇಳ್ತಾನೆ, ಸರ್ ಯಾವುದಾದ್ರೂ ಒಂದು ವಸ್ತು ಎಲ್ಲಿದೆ ಅಂತ ನಮಗೆ ಗೊತ್ತಿದ್ದರೆ ಅದು ಕಳೆದಂಗೆ ಆಗುತ್ತಾ ಅಂತ ಕೇಳ್ತಾನೆ. ಅವನು ಹೇಳ್ತಾರೆ, ಎಂಥ ಮುಟ್ಟಾಳದಿಯೋ, ಎಲ್ಲಿದೆ ಅಂತ ಗೊತ್ತಿದ್ದರೆ ಯಾಕೆ ಕಳೆದಂಗೆ ಆಗುತ್ತೆ ಅಂತ ಹೇಳ್ತಾನೆ. ಹಾಗಾದರೆ ಅವನು ಹೇಳ್ತಾನೆ, ಅಡುಗೆ ಬೆಟ್ಟ, ಸರ್ ನಿಮ್ಮದು ಬೆಳ್ಳಿ ಚಮಚ ಇತ್ತಲ್ಲ, ನೀವು ಊಟ ಮಾಡೋದು ಬಳಸ್ತಿರಲ್ಲ ಊಟ ಮಾಡುವಾಗ, ಆ ಬೆಳ್ಳಿ ಚಮಚ ತೊಳಿತಾ ಇದ್ದೆ, ಅದು ಸಮುದ್ರದಲ್ಲಿ ಕೈ ಜಾರಿ ಬಿದ್ದು ಹೋಗಿಬಿಡ್ತು, ಅದು ಸಮುದ್ರದ ತಳದಲ್ಲಿದೆ ಅಂತ ನನಗೆ ಗೊತ್ತು ಅಂತಾನೆ. ಅರ್ಥವಾಯ್ತಾ ನಿಮಗೆ? ತಳದಲ್ಲಿದೆ ಗೊತ್ತು, ಮತ್ತು ಕಳೆದಂಗೆ ಹಂಗಾಗುತ್ತೋ ಅಂತಂದರೆ ಗೊತ್ತಿರೋ ಜಾಗ ಗೊತ್ತಿದ್ದರೆ ಕಳೆದಂಗೆ ಹಂಗಾಗೋದಕ್ಕೂ ಪ್ರಶ್ನೆಗೆ ಉತ್ತರ ಸಿಗ್ತಾವದಲ್ಲ ನಿಮಗೆ. ಇನ್ನು ಮೊದಲನೇ ಪ್ರಶ್ನೆ, ಗಳಿಸಿದರೆ ಸಂಪಾದನೆನೋ ಕಳೆದು ಹೋದರೆ ಸಂಪಾದನೆನೋ? ಇಲ್ಲಿ ಭಾಳ ಜನ ಬಿಸ್ನೆಸ್ ಮನ್ಗಳಿದ್ದಾರೆ. ಗಳಿಸಿದರೆ ಸಂಪಾದನೆ ಹೊರತು ಕಳೆದು ಹೋದ್ರೆ ಹೆಂಗೆ ಸಂಪಾದನೆ ಅಂತ ನೀವು ಹೇಳ್ತಿರೋದೋ ಇಲ್ಲ? ಇದನ್ನು ಕುರಿತು ಚಿಂತನೆ ಮಾಡೋದಾದರೆ ಒಂದು ಬಸವಣ್ಣವ್ರನ್ನ ವಚನ ಬರುತ್ತೆ, ಹಾವ ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲಬಾರದು ಕಾಣಯ್ಯ. ಹಾವು ಕಚ್ಚಿದ್ರೆ ಅಂಥ ವ್ಯಕ್ತಿ ಮಾತಾಡಿಸ್ಬೋದು, ಭೂತ ಹೊಕ್ಕಿದ್ರೆ ಭೂತ ಬಿಡಿಸಿ ಮಾತಾಡಿಸ್ಬೋದು. ಆದರೆ ಈ ಸಂಪತ್ತು, ಸಿರಿ ಸಂಪತ್ತು, ಐಶ್ವರ್ಯ ಅನ್ನೋ ಅಹಂಕಾರ ಮೂಡಿರುತ್ತಲ್ಲ, ದೆವ್ವ ಸೇರ್ಕೊಂಡಿರುತ್ತಲ್ಲ, ಅಂಥ ಶ್ರೀಮಂತರನ್ನ ಮಾತಾಡ್ಸೋಕ್ಕಾಗಲ್ಲ ಅಂತಾರೆ ಬಸವಣ್ಣವರು. ಸಂಪತ್ತು, ನಾನು ಭಾರಿ ಶ್ರೀಮಂತ ಮಿಲಿಯನರ್ ಅನ್ನೋ ಭೂತ ಹೊಕ್ಕಿರುತ್ತಲ್ಲ, ಅವ್ರು ಮಾತಾಡ್ಸೋಕ್ಕಾಗಲ್ಲ. ಮುಂದೆ ಹೇಳ್ತಾರೆ, ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ. ಆಗರ್ಭ ಶ್ರೀಮಂತ ಆಗಿದ್ದನು, ಇದ್ದಕ್ಕಿದ್ದಂಗೆ ಎಲ್ಲ ಕಳ್ಕೊಂಡು ಜೂಜಾಡಿ ಇನ್ಯಾವ್ಯಾವೋ ಇಸ್ಪೇಟಾಡಿ ಕಳ್ಕೊಂಡು ಕೊನೆಗೆ ಬಂದಿರುತ್ತಲ್ಲ ಬಡತನ, ಆಗ ಅವನೇ ಮಾತಾಡಿಸ್ತಾನಂತ ನಿಮಗೆ ಅಂತಾರೆ ಬಸವಣ್ಣರು, ವ್ಯಂಗ್ಯ ಆಡ್ತಾರೆ ನೋಡಿ. ಈ ಸಂತರ ಸಾಧು ಈ ಆ ಮಟ್ಟಕ್ಕೆ ಏರಿರ್ತಾರಲ್ಲ, ಅವರ ಭಾವನೆಗಳು, ಚಿಂತನೆಗಳು ಒಂದು ಭಾಷೆ, ಒಂದು ಪ್ರಾಂತ್ಯ ಮತ್ತು ಒಂದು ಜಗತ್ತಿಗೆ ಸೀಮಿತ ಆಗಲ್ಲ. ಬಸವಣ್ಣವರು ಈ ಮಾತಿನ ಆಶಯ, ಅವರೇನು ಬೈಬಲ್ ಓದಿಲ್ಲ ಅವರು ಬಸವಣ್ಣವರು, ಅವ್ರದ್ದು 12ನೇ ಶತಮಾನ ಆದರೂ ಸಹ ಆಗ ಬೈಬಲ್ ಬಸವಣ್ಣವ್ರ ಗಮನಕ್ಕೆ ಬಂದಿರಲಿಕ್ಕಿಲ್ಲ. ಬೈಬಲ್ನಲ್ಲಿ ಬರುತ್ತೆ ಒಂದು ಮಾತು,
ಒಬ್ಬ ಶ್ರೀಮಂತ ಯೇಸುಕ್ರಿಸ್ತನ ಹತ್ರ ಹೋಗ್ತಾನಂತೆ. ಅವನಿಗೆ ನನಗೆ ಕಿಂಗ್ಡಮ್ ಆಫ್ ಹೆವನ್, ಸ್ವರ್ಗ ಸಿಗಬೇಕು, ದೇವರ ಸಾಮ್ರಾಜ್ಯ ಸಿಗಬೇಕು ಅಂದ್ರೆ ನಾನೇನು ಮಾಡಬೇಕು ಅಂತಂದು. ಅದಕ್ಕೆ ಯೇಸುಕ್ರಿಸ್ತ ಹೇಳ್ತಾನಂತೆ, ವಾಪಸ್ ಹೋದ್ಮೇಲೆ ನಿನ್ನ ಹತ್ರ ಇರ್ತಕ್ಕಂಥ ಎಲ್ಲ ಸಂಪತ್ತನ್ನು ದೀನದಲಿತರಿಗೆ, ಬಡವರಿಗೆ ನೀನು ದಾನವಾಗಿ ಕೊಟ್ಬಿಡು ಅಂತ ಹೇಳ್ತಾನಂತೆ. ಅದು ಅವನಿಗೆ ಅಪಥ್ಯ ಅನಿಸುತ್ತೆ. ಅವನೇನು ಮರು ಮಾತಾಡದೆ ವಾಪಸ್ ಹೋಗ್ತಾನೆ. ಅವನು ಹೋಗುವಾಗ ಯೇಸುಕ್ರಿಸ್ತ ಹೇಳ್ತಾನಂತೆ, ಇಟ್ ಈಸ್ ಈಸಿಯರ್ ಫಾರ್ ಎ ಕ್ಯಾಂಡಲ್ ಟು ಗೋ ಥ್ರೂ ದಿ ಐ ಆಫ್ ಎ ನೀಡಲ್ ದ್ಯಾನ್ ಫಾರ್ ಎ ರಿಚ್ ಮೆನ್ ಟು ಎಂಟರ್ ದಿ ಕಿಂಗ್ಡಮ್ ಆಫ್ ಹೆವನ್ ಅಂತ ಹೇಳಿ. ಒಂದು ಗುಂಡು ಸೂಜಿಯ ರಂಧ್ರದಲ್ಲಿ ಒಂದು ಒಂಟೆ ಬೇಕಾದ್ರೆ ಹೋಗ್ಬೋದು, ಆದರೆ ದೇವರ ಸಾಮ್ರಾಜ್ಯಕ್ಕೆ ಈ ಸಾಹುಕಾರಗಳು, ಸಿರಿ ಸಂಪತ್ತು ಉಳ್ಳವರು ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಆದರೆ ಸಂಪತ್ತು ಗಳಿಸಬಾರ್ದು, ಹಾಗೆ ಗಳಿಸಬೇಕು. ಸಂಪತ್ತು ಗಳಿಸಿರೂ ಸಹ ನಿನ್ನ ಜೀವನದ ಪದ್ಧತಿ, ನಿನ್ನ ವ್ಯಕ್ತಿತ್ವ ಹೇಗಿರಬೇಕು ಅಂದರೆ ಬಸವಣ್ಣವರೇ ಹೇಳ್ತಾರೆ, ಭಕ್ತಿ ಇಲ್ಲದ ಬಡವ ನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲ ಪುರಾತನರು ಸೇರಿ ಭಕ್ತಿ ಭಿಕ್ಷವನ್ನಿಕ್ಕಿದರೆ ಎನ್ನ ಭಕ್ತಿಯ ಪಾತ್ರೆ ತುಂಬಿತ್ತು ಕೂಡಲ ಸಂಗಮದೇವ. ಬಸವಣ್ಣನವರು ಇಲ್ಲಿ ಆಡುವ ಮಾತೇನಿದೆಯಲ್ಲ, ನೀವೆಲ್ಲರೂ ಗಮನಿಸ್ಬೇಕು. ನೀವು ಸಂಪತ್ತು ಭರಿತರಿರ್ಬೋದು, ಶ್ರೀಮಂತರಿರ್ಬೋದು, ಆದರೆ ನೀವು ಭಕ್ತಿ ಇಲ್ಲದ ಬಡವನಾನಯ್ಯ ಅಂತ ಏನು ಬಸವಣ್ಣರು ಹೇಳ್ತಾರಲ್ಲ, ಆ ಭಾವವನ್ನು ನಿಮ್ಮಲ್ಲಿ ತುಂಬಿಕೊಂಡ್ರೆ ನಿಮಗಿಂತ ಶ್ರೀಮಂತರು ಬೇರಿಲ್ಲ ಕಾಣಿರೋಣ ಅಂತ ಹೇಳ್ಬೋದು ಅನಿಸುತ್ತೆ. ಅಂಥ ಭಕ್ತಿಯ ಶ್ರದ್ಧೆಯಿಂದಲೇ ಸರ್ಕಾರದವರು 1.5 ಕೋಟಿ ಕೊಟ್ಟರು, ಇನ್ನು 1.5-2 ಕೋಟಿಯನ್ನು ನೀವೆಲ್ಲ ಒದಗಿಸ್ಕೊಟ್ಟಿದ್ದೀರಲ್ಲ, ಆ ಭಕ್ತಿ ಭಾವ ನಿಮ್ಮಲ್ಲಿ ತುಂಬಿದೆ ಅನ್ನೋದನ್ನು ನಾವು ಮನಗಾಣ್ತಾ ಇದ್ದೇವೆ. ಇನ್ನು 5 ನಿಮಿಷದಲ್ಲಿ ನಾವು ಈ ಬಸವತತ್ವ ಸಮಾವೇಶದಲ್ಲಿ ಮಂಡಿಸಬೇಕಾದಂಥ ವಚನ ನಿರ್ವಚನ. ಯಾವ ವಚನ ಅದು ಅಂತ ಹೇಳಿದರೆ, ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ ಅನ್ನುವ ವಚನ. ಭಾಳ ಪ್ರಚಲಿತ ವಚನ. ನಾಡಿನ ಅನೇಕ ಮಠಾಧೀಶರು, ರಾಜಕೀಯ ಧುರೀಣರು ಮತ್ತು ಉಪನ್ಯಾಸಕರು ಎಲ್ಲರೂ ಇದನ್ನು ಬಳಸ್ತಾರೆ. ಅವರು ಯಾವ ಅರ್ಥದಲ್ಲಿ ಈ ವಚನವನ್ನು ಬಳಸ್ತಿದ್ದಾರೋ ಅದು ಶುದ್ಧಾಂಗ ತಪ್ಪು ಅಂತ ನಾವು ಹೇಳಲಿಕ್ಕೆ ಈ ಸಭೆ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. ನೀವು ವಚನಗಳನ್ನು ತಗೊಳ್ಳಿ. ನಾವೊಂದು ಮೊಬೈಲ್ ಆ್ಯಪ್ ಮಾಡಿದ್ದೀವಲ್ಲ, ಇತ್ತೀಚೆಗೆ ಒಂದು ರಷ್ಯನ್ ಭಾಷೆಗೂ ಸಹ ಅದನ್ನು ಭಾಷಾಂತರ ಮಾಡಿಸ್ತಾ ಇದ್ದೀವಿ. ನಿಮಗೆ ಗೊತ್ತಿದೆ, ಮನೆ ತರಳಬಾಳು ಹುಣ್ಣಿಮೆಯಲ್ಲಿ ಬಿಡುಗಡೆ ಮಾಡಿಸಿದ್ದೀವಿ. ಆ ಮಹಿಳೆಗೆ, ರಷ್ಯನ್ ಮಹಿಳೆಗೆ ಕನ್ನಡ ಬರುತ್ತೆ, ಆದರೆ ಅದರ ನಿಜವಾದ ಅರ್ಥ ಏನು ಅನ್ನೋದನ್ನು ಯಾರಾದರೂ ಹೇಳ್ಕೊಡ್ಬೇಕಾಗತ್ತೆ. ಹೀಗಾಗಿ ಪ್ರೊಫೆಸರ್ ಹರಿಶಂಕರ್ ಅಂತ ಹೇಳಿ ಅವರು ರಷ್ಯಾದಲ್ಲಿ 3 ವರ್ಷ ಇದ್ದು ಚೆನ್ನಾಗಿ ಅವ್ರಿಗೆ ರಷ್ಯನ್ ಭಾಷೆ ಬರ್ತಾಯಿದೆ. ಅವರು ಮೈಸೂರಿನಲ್ಲಿದ್ದಾರೆ ನಿವೃತ್ತರಾಗಿ. ಅವರು ಆ ಮಹಿಳೆಗೆ ಗೈಡ್ ಮಾಡ್ತಾ ಇದ್ದಾರೆ. ಅವರು ನಮ್ಮ ಸಂಪರ್ಕಕ್ಕೆ ಇತ್ತೀಚೆಗೆ ಬಂದು ಅವರು ನಮಗೆ ಮನವಿ ಸಲ್ಲಿಸಿದರು. ನಾನು ಪ್ರೊಫೆಸರಾಗಿ ತಿಳ್ಕೊಂಡೋದಕ್ಕಿಂತ ತಾವು ಗುರುಗಳಾಗಿ, ಧರ್ಮಗುರುಗಳಾಗಿ ತಿಳ್ಕೊಂಡಿರೋದು ಜಾಸ್ತಿ ಇರುತ್ತೆ. ಅದಕ್ಕೆ ತಾವು ಆಂಗ್ಲ ಭಾಷೆಯಲ್ಲಿ ಆ ವಚನವನ್ನು ಭಾಷಾಂತರ ಮಾಡಿ ಕೊಟ್ಟರೆ ಅದರ ಭಾವವನ್ನು ನಾನು ಗಮನದಲ್ಲಿಟ್ಟುಕೊಂಡು ಅವರಿಂದ ರಷ್ಯನ್ ಭಾಷೆಯಲ್ಲಿ ಮಾಡಿಸ್ತೀನಿ ಅಂತ ಹೇಳಿದರು. ಇದನ್ನು ಗಮನದಲ್ಲಿಟ್ಟುಕೊಂಡು ನಾವು ಭಾಳ ಹಿಂದೆಯೇ ನಮ್ಮ ಗುರುಗಳು 68ನೇ ಇಸ್ವಿಯಲ್ಲಿ 1968ರಲ್ಲಿ 65ರಲ್ಲಿ ಆಗ ತಾನೇ ಕರ್ನಾಟಕ ವಿಶ್ವವಿದ್ಯಾಲಯದ 2 ಪ್ರೊಫೆಸರ್ಗಳು, ಮ್ಯಾನೇಜರ್ಸ್ ಮತ್ತು ಅಂಗಡಿ ಅವರಿಂದ ಬಸವಣ್ಣವರ ವಚನಗಳನ್ನು ಇಂಗ್ಲೀಷ್ ಭಾಷೆಗೆ ಸಮಗ್ರ ವಚನಗಳನ್ನು ಭಾಷಾಂತರ ಮಾಡಿಸಿದರು. ಅದನ್ನು ನಾವು ಈ ಮೊಬೈಲ್ ಮತ್ತು ಈ ವೆಬ್ ಆ್ಯಪ್ನಲ್ಲಿ ಎಲ್ಲ ವಚನಗಳನ್ನು ಇಲ್ಲಿ ಕೊಟ್ಟಿದ್ದೀವಿ, ಅವರು ಭಾಷಾಂತರ ಕೊಟ್ಟಿದ್ದೀವಿ. ಆದರೆ ನಾವು ವಿಶ್ವವಿದ್ಯಾಲಯದಲ್ಲಿ ಓದೋ ಸಂದರ್ಭದಲ್ಲಿ ಮತ್ತು ಈಗಲೂ ಅದರ ಬಗ್ಗೆ ಮರುಚಿಂತನೆ ಮಾಡಿದಾಗ ಆ ಇಂಗ್ಲೀಷ್ ಭಾಷಾಂತರ ನಮ್ಮ ಗುರುಗಳು ಹಿಂದೆ ಮಾಡಿಸಿದ್ದು, ಗುರುಗಳಿಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ, ಬಲ್ಲವರಿಂದ ಮಾಡಿಸಿದ್ದು, ಅದು ವಿಶ್ವವಿದ್ಯಾಲಯದ ಪ್ರಖ್ಯಾತ ವಿದ್ವಾಂಸರಿಂದ. ನಾವು ಅದನ್ನು ಮನೆಗೆ ನೋಡಿದಾಗ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಸ್ ವೆರಿ ಆರ್ಕೈಕ್ ಅಂತ ಅನ್ನಿಸ್ತು.
ನಮ್ಮಲ್ಲಿ ಹಳೆಯ ಕನ್ನಡ ಅಂತೀವಲ್ಲ, ಹಂಗೆ ಇಂಗ್ಲೀಷ್ನಲ್ಲಿ ಹಳೆಯ ಇಂಗ್ಲೀಷ್ ಆದಂಗಿದೆ. ಸಮಗ್ರವಾಗಿ ಅದು ಸರಿಯಾಗಿ ಅದರ ಅರ್ಥ ಬಂದಿಲ್ಲ ಅಂತ ಹೇಳಿ ನಾವು ಅದನ್ನು ಹೊಸದಾಗಿ ಭಾಷಾಂತರ ಮಾಡಬೇಕು ಅಂತ ನಾವು ಭಾಳ ವರ್ಷಗಳ ಹಿಂದೆಯೇ ಯೋಚನೆ ಮಾಡಿದ್ವಿ. ಈಗ ರಷ್ಯನ್ ಮಹಿಳೆ ಭಾಷಾಂತರ ಮಾಡಲಿಕ್ಕೆ ಅದರ ಅರ್ಥ, ನಿಜವಾದ ಅರ್ಥ ಏನು ಬೇಕು ಅಂತ ಬಯಸಿದಾಗ ನಾವು ಒಂದು ತೀರ್ಮಾನ ಮಾಡಿಕೊಂಡು ಈ ರೀತಿ ಅನೇಕ ನಮಗೂ ಕೆಲಸ ಮಾಡಲಿಕ್ಕೆ ಸುತ್ತೂರುಗಳಿಗೆ ಗೊತ್ತಿದೆ. ಕುವೆಂಪು ಹೇಳ್ತಿದ್ರಂತೆ, ಯಾರ್ದಾರು ಬುದ್ಧಿ ಹಾಳು ಮಾಡಬೇಕು ಅಂತಿದ್ದರೆ ಅವ್ರನ್ನ ಯಾವುದಾದ್ರು ಒಂದು ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಮಾಡಬೇಕು ಅಂತ, ಉಪಕುಲಪತಿಗಳು ಮಾಡಬೇಕು ಅಂತ. ನಾವು ಆ ಮಾತನ್ನು ಮುಂದುವರಿಸಿ ಯಾರ್ದಾರು ಬುದ್ಧಿ ಹಾಳು ಮಾಡಬೇಕು ಅಂತಿದ್ದರೆ ಒಂದು ಮಠದ ಸ್ವಾಮಿಗಳನ್ನು ಮಾಡಿಬಿಡ್ಬೇಕು ನೀವು ಅಂತ ನಾವು ಪರಿಷ್ಕರಿಸಿ ಹೇಳ್ತಾ ಇರ್ತೀವಿ. ಎಷ್ಟೊಂದು ಅಧ್ಯಯನ ಮಾಡಿ ಚಿಂತನೆ ಮಾಡಿ ಕೂತು ಬರೀಬೇಕು ಅಂದರೆ ಸುತ್ತೂರು ಗುರುಗಳಿಗಾಗಲಿ ಇಲ್ಲಿರ್ತಕ್ಕಂಥ ಯಾವ ಗುರುಗಳಿಗಾಗಲಿ ನಮಗಾಗಲಿ ಕಾಲಾವಕಾಶ ಸಿಗೋಲ್ಲ. ಹೀಗಾಗಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಈ ಮೊಬೈಲ್ ಭಾಳ ಅನುಕೂಲ ಆಗಿದೆ ನಮಗೆ. 2 ಗಂಟೆ ಕನಿಷ್ಠ 2-3 ಗಂಟೆ ಬೇಕು, ಒಂದು ವಾಪಸ್ ಹೋಗೋದು 2-3 ಗಂಟೆ ಬೇಕು. ನಾವು ದಾರಿಯಲ್ಲಿ ಹೋವಾಗಲೆಲ್ಲ ಈ ವರ್ಕ್ ಫ್ರಮ್ ಹೋಮ್ ಅಂತಾರೆ ಇಂಜಿನಿಯರ್ಗಳು, ಸಾಫ್ಟ್ವೇರ್ ಇಂಜಿನಿಯರ್ಗಳು. ನಮ್ಮದು ಈಗ ವರ್ಕ್ ಫ್ರಮ್ ಕಾರ್ ಅನ್ನಂಗಾಗಿದೆ. ನಾವು ಮಾಡಿದ್ದೀವಿ ಅದನ್ನು. ಈ ವಚನದ ಮೊದಲು ನಿಮಗೆ ಆ ವಚನಗಳು ಹೇಳಿಬಿಡ್ತೀವಿ. ಹಿಂದೆ ಏನೇನಿದ್ದಾವೆ ಒಂದೊಂದೇ ಸಾಲು ಹಿಂದೆ. ಇಲ್ಲಿ ನೋಡಿ, ಇದರ ಅರ್ಥನೇ ಬೇರೆ ಆ್ಯಕ್ಚುಲಿ. ಇವನಾರವ ಅನ್ನೋ ವಚನ ಏನಿದೆಯಲ್ಲ, ಇದನ್ನು ಮಠಾಧೀಶರು ಮತ್ತು ಅನೇಕ ವಿದ್ವಾಂಸರುಗಳು ಮತ್ತು ರಾಜಕೀಯ ಧುರೀಣರು ತಿಳ್ಕೊಂಡಿರ್ತಕ್ಕಂಥದ್ದು ತಪ್ಪಿದೆ. ನಾವು ನಿಮಗೆ ಹೇಳ್ತೀವಿ ಇಲ್ಲಿ ನೋಡಿ. ಅದು ವಚನ ಎಲ್ಲಿ ಎಷ್ಟನೇದು ವಚನ? ಇವನಾರವ ಎಷ್ಟನೇದದು? ಜಸ್ಟ್ ಒಂದೇ ನಿಮಿಷ. ಇದು ಚೆನ್ನಾಗಿ ಈಗ ಈ ದಿನ ತೀರ್ಮಾನ ಆಗಬೇಕಿದು, ಈ ದಿನ ಆಗಬೇಕಿದು. ಜಸ್ಟ್ ಮಿನಿಟ್. ಯಾರು ಇಲ್ಲಿ ಸರ್ಚ್ ಮಾಡಿ ನೋಡ್ಬಿಡ್ತೀವಿ. ಒಂದೇ ನಿಮಿಷ. ಇವನಾರವ ಸ್ವಲ್ಪ ಸುಧಾರಿಸ್ಕೊಡಿ, ಯಾಕೆಂದರೆ ಗಂಭೀರವಾದ ಚಿಂತನೆ ಇವತ್ತಾಗಬೇಕು. ಇವನಾರವ ನಿಮ್ಮ ಮೊಬೈಲ್ನಲ್ಲಿದ್ದು ಸರ್ಚ್ ಮಾಡ್ಕೊಳ್ಳಿ ನೀವು. wachana.ತರಳಬಾಳು.in ಅಂತ ನೀವು ಇದಕ್ಕೆ ಹೋಗಿ, ಕ್ರೋಮಿಗೆ ಹೋಗಿ ಸಿಗುತ್ತೆ ನಿಮಗೆ ಆ ವಚನ. ಇವನಾರವನೆಂದೆನಿಸಿದಿರಯ್ಯ, ಇವನಮ್ಮವನೆಂದೆನಿಸಯ್ಯ ಅನ್ನೋ ವಚನ. ಉಪನ್ಯಾಸಕರು ಮತ್ತು ಎಲ್ಲ ಮಠಾಧೀಶರು ಇದನ್ನು ಅರ್ಥೈಸೋದು ಅಂದರೆ, ಸಮಾಜದಲ್ಲಿ ಅನೇಕ ಕೆಳವರ್ಗದ ಜನರಿದ್ದಾರೆ, ಹಿಂದುಳಿದ ವರ್ಗದವರಿದ್ದಾರೆ, ಮೇಲ್ಜಾತಿಯವರು ಇದ್ದಾರೆ, ಕೆಳಜಾತಿಯವರು ಇದ್ದಾರೆ. ಇವರು ಕೆಳಜಾತಿಯನು ಅಂತ ಹೇಳಿ ಇವನು ಯಾರು ಈ ಜಾತಿಯನು ಆ ಜಾತಿ ಕೆಳಜಾತಿಯನು ಅಂತ ಅವನ್ನ ನೀವು ಹೀಗಳಿಬೇಡಿ. ಅವನು ನಮ್ಮವನು ಅಂತ ನೀವು ಅದನ್ನು ವಿಶಾಲ ಮನೋಧರ್ಮವನ್ನು ನೀವು ತಾಳೋದು ಒಳ್ಳೆಯದು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಭಾಳ ಜನ ಮಾತಾಡ್ತಾರೆ. ಇದು ತಪ್ಪು. ನಾವು ಬಲವಾಗಿ ಇದನ್ನು ವಿರೋಧಿಸ್ತೀವಿ. ಯಾಕೆ ಇಲ್ಲಿ ಸಾಮಾಜಿಕ ಚಿಂತನೆ ಅನೇಕ ವಚನಗಳಿದೆ ಬಸವಣ್ಣವ್ರದಲ್ಲಿ. ಬಸವಣ್ಣವರ ಅನೇಕ ವಚನಗಳಲ್ಲಿ ಇದೆ. ಕಕ್ಕಯ್ಯನ ಬಗ್ಗೆ, ಚೆನ್ನಯ್ಯನ ಬಗ್ಗೆ, ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಅಂಬೇರ್ಗ ಚೌಡಯ್ಯ, ಸಾಮಾಜಿಕವಾಗಿ ಮೇಲು ಕೀಳು ಅನ್ನೋದನ್ನು ಖಂಡಿಸಿದ್ದಾರೆ ಬಸವಣ್ಣವರು. ಆದರೆ ಇಲ್ಲಿ ಈ ವಚನದಲ್ಲಿ ಕೆಳವರ್ಗದವರನ್ನು ನಮ್ಮವರು ಅಂತ ಅಪ್ಕೊಳ್ಳಿ ಅಂತ ಹೇಳಿರೋದು ತಪ್ಪು. ಹಂಗೆ ಹೇಳಿಲ್ಲ. ಇಲ್ಲಿ ಅವ್ರು ಹೇಳ್ತಾ ಇರೋದು ಇದು ಭಕ್ತಿ ಸ್ಥಳದಲ್ಲಿರ್ತಕ್ಕಂಥ ವಚನಗಳು ಇವೆಲ್ಲವೂ. ಇವನಾರವ ಅನ್ನೋದೇ ವಚನ ಇದೆಯಲ್ಲ, ಇದು ಬಸವಣ್ಣವರ ಷಟ್ಸ್ಥಲದ ವಚನಗಳಲ್ಲಿ ಭಕ್ತಿ ಸ್ಥಳದಲ್ಲಿ ಬಂದಿರತಕ್ಕಂಥ ವಚನ ಇದು. ಅದರ ಹಿಂದಿನ ವಚನಗಳು ನೀವು ಓದಿ, ಮುಂದಿನ ವಚನಗಳು ನೋಡಿ, ಆ ಎಲ್ಲ ವಚನಗಳು ಬಸವಣ್ಣವರ ಆತ್ಮದ ತುಡಿತ, ಕೂಡಲ ಸಂಗನನ್ನು ಕೂಡಲಿಕ್ಕೆ ಮಾಡ್ತಕ್ಕಂಥ ತುಡಿತ ಇದೆ ಅಲ್ಲಿ. ಅದರ ಸಾಮಾಜಿಕ ಚಿಂತನೆ ಇಲ್ಲ. ಅದರ ಮುಂದಿನ ಸಾಲು ಭಾಳ ಜನ ಮರೀತಾರೆ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಎನಿಸುವನ ಶಬ್ದ ಇದೆ. ಇವನಾರವ ನೆನ್ನದಿರಯ್ಯ ಅಂತೇಳಿ ಹೀಗೆ ಹೇಳಬೇಡ ಅಂತ ಇಲ್ಲ. ಇವನಮ್ಮವ ಅಂತ ಹೇಳು, ಎನಿಸಯ್ಯ ಅಲ್ಲ, ಎನ್ನಯ್ಯ ಅಂತ ಇಲ್ಲ ಅಲ್ಲಿ. ಎನಿಸದಿರಯ್ಯ. ಇದು ಬಸವಣ್ಣನವರು ಅವರು ಕೂಡಲ ಸಂಗನ ಜೊತೆಗೆ ಒಂದು ಏನು ಮಾಡ್ಕೊಳ್ತಾ ಇದ್ದಾರೆ, ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ನನ್ನನ್ನು ನೀನು ಯಾರೋ ಅಂತ
ನೀನು ಗುರುಸದೇ ಇರ್ತಕ್ಕಂಥ ವ್ಯಕ್ತಿ ಆಗೋದು ಬೇಡಪ್ಪ, ನನ್ನನ್ನು ನಿನ್ನ ಮನೆಯ ಮಗ ಅಂತ ನೀನು ನನ್ನನ್ನು ಪರಿಗಣಿಸು ಅನ್ನೋ ಅರ್ಥ ಇದೆ ಇಲ್ಲಿ. ಹಿಂದಿನ ಎಲ್ಲ ವಚನ ಹುಟ್ಟೆಂದು ಹುಟ್ಟಿ ಇಹಲೋಕದಲ್ಲಿ ಹುಟ್ಟಿಸಿ ಅನ್ನೋ ವಚನ ಬರುತ್ತೆ. ಅನೇಕ ವಚನಗಳು, ಆದರೆ ಹಿಂದಿನ ವಚನಗಳು ಎಲ್ಲವೂ ಸಹ ಬಸವಣ್ಣವರು ಮತ್ತು ಭಗವಂತನ ಮಧ್ಯೆ ಇರುವ ಒಂದು ಸಂವಾದ ಇದೆಯೇ ಹೊರತು ಇಲ್ಲಿ ಉದಾಹರಣೆಗೆ ಹುಟ್ಟೆಂದು ಲೋಕದಲ್ಲಿ ಹುಟ್ಟಿಸಿ ಇಳಿಯ ಬಿಟ್ಟಡೆ ನಿಮ್ಮ ನಗುವರಯ್ಯ, ಎಲ್ಲ ವಚನಗಳು ನೋಡಿ ಇಲ್ಲಿ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಅಂತ ಇದೆಯಲ್ಲ. ಈ ವಚನದ ಹಿಂದಿನ ಎಲ್ಲ ವಚನಗಳು, ಮುಂದಿನ ಅನೇಕ ವಚನಗಳನ್ನು ನೀವು ಗಮನಿಸಿದರೆ ಇಲ್ಲಿ ಸಾಮಾಜಿಕ ಚಿಂತನೆಯ ವಚನ ಅಲ್ಲ ಇದು. ಅವರ ಆಧ್ಯಾತ್ಮ ಸಂವಾದ ಕೂಡಲ ಸಂಗನ ಜೊತೆಗೆ ಆ ಸಂವಾದದ ಆ ಸ್ತರದಲ್ಲಿರೋ ವಚನನೇ ಹೊರತು ಇಲ್ಲಿ ಸಾಮಾಜಿಕ ಚಿಂತನೆ ಇಲ್ಲ. ನೀನು ನನ್ನನ್ನು ಮಗನನ್ನಾಗಿ ಸ್ವೀಕರಿಸಿ, ನೀನು ನನ್ನ ಮಗ ಅಂತ ಕರೆಯಪ್ಪ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಇಲ್ಲಿ ಹೇಗೆ ಅಂತಂದರೆ, ಉದಾಹರಣೆಗೆ ನಿಮಗೆ ತಕ್ಷಣ ಇದು ಸಾಹಿತ್ಯದ ಸಂವಾದ ಅರ್ಥ ಆಗುತ್ತೋ ಇಲ್ಲ, ನಿಮಗೆ ಲೌಕಿಕ ಉದಾಹರಣೆ ಕೊಟ್ಟು ಹೇಳಿಬಿಡ್ತೀವಿ. ಇಲ್ಲಿ ಯಾರಾದರೂ ನಮಸ್ಕಾರ ಮಾಡೋಕ್ಕೆ ಬರ್ತೀರಿ, ನಮ್ಮ ಶಿಷ್ಯರು ನಮಸ್ಕಾರ ಮಾಡೋಕ್ಕೆ ಬಂದಾಗ ನಿಮ್ಮ ಮನೆತನ, ನಿಮ್ಮ ತಂದೆ, ದೊಡ್ಡ ಗುರುಗಳ ಕಾಲದಿಂದಲೂ ಭಾಳ ಚಿರಪರಿಚಿತ ಮನೆತನ, ತುಂಬ ದುಡ್ದಂಥ ಮನೆತನ. ಯಾರೋ ಇಲ್ಲಿ ಬಂದಾಗ ಹಿಂದೆ ಪರಿಚಯ ಇರುತ್ತೆ ನಮಗೆ, ಅವ್ರು ಯಾವುದೋ ಬಟ್ಟೆ ಹಾಕ್ಕೊಂಬಂದುಬಿಡ್ತಾರೆ, ಹೊಸ ರೀತಿ ಅಲಂಕಾರ ಮಾಡ್ಕೊಂಬಂದಿರ್ತಾರೆ, ಗೊತ್ತಾಗಲ್ಲ. ಯಾರಪ್ಪ ನೀನು ಅಂದ್ಬಿಡ್ತೀವಿ. ಅವ್ರು ಎಷ್ಟು ನೋವಾಗತ್ತೆ ಗೊತ್ತಾ? ಊಹೆ ಮಾಡ್ಕೊಳ್ಳಿ. ಚೆನ್ನಾಗಿ ದುಡಿದು ಮನೆತಂದವ್ರು ನೀವು, ನಿಮ್ಮ ತಂದೆ ಭಾಳ ಶ್ರಮಿಸಿದವರು ಗುರುಗಳಿಗೆ ಮಠಕ್ಕೆ. ಗುರುಗಳು, ಈಗಿನ ಗುರುಗಳು ನಾನು ಬಂದ್ಕೊಳ್ಳಿ ಯಾರಪ್ಪ ನೀನು ಅಂದ್ಬಿಟ್ರು, ನಾನು ಗುರುಸ್ಲೇ ಇಲ್ಲ ಅಂದ ನೋವಾಗತ್ತೆ, ಹೌದಾ ಇಲ್ಲ? ಆಗತ್ತೆ ಇಲ್ಲ ಹೇಳಿ. ನಾನು ಗುರುಗಳಿಂದ ಯಾರೋ ನೀನು ಅಂತ ಅನಿಸ್ಕೊಂಡ್ಬಿಟ್ನಲ್ಲ, ಇದು ಭಾವುಕತೆ. ಅದೇ ರೀತಿಯಲ್ಲಿ ಬಸವಣ್ಣವರು ಕೂಡಲ ಸಂಗಮನಲ್ಲಿ ಬೇಡ್ಕೊಳ್ತಿದ್ದಾರೆ, ಯಾರೋ ನೀನು ಬೇಡಪ್ಪ, ನನಗೆ ನನ್ನ ಮಗ ಅಂತ ನೀನು ನನ್ನನ್ನು ಗುರ್ಸು ಅನ್ನುವ ಭಕ್ತಿ ಪ್ರಧಾನವಾದಂಥ ಭಕ್ತಿ ಭಾವ ತುಂಬಿದ ಭಾವ ಈ ವಚನದಲ್ಲಿ ಇದೆಯೇ ಹೊರತು ಇದುವರೆಗೂ ಏನು ಬಳಸ್ತಾ ಬಂದಿದ್ದಾರೆ, ಇವನು ಇಂಥನು, ಈ ಜಾತಿಯನು, ಆ ಜಾತಿಯನು ಅನ್ಬೇಡ, ನಮ್ಮನು ಅನ್ನೋ ಅರ್ಥ ಖಂಡಿತ ಈ ವಚನದಲ್ಲಿ ಇಲ್ಲ ಅಂತ ನಾವು ಬಹಿರಂಗವಾಗಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. ಈ ಬಸವತತ್ವ ಸಮಾವೇಶದಲ್ಲಿ ಎಲ್ಲ ಗುರುಗಳು ನಮ್ಮ ಈ ತಾತ್ವಿಕ ಅರ್ಥವನ್ನು ಒಪ್ಪಿದರೆ ನಮಗೆ ಭಾಳ ಸಂತೋಷ ಆಗುತ್ತೆ. ಇಷ್ಟು ಮಾತನ್ನು ಬಸವ ವೇದಿಕೆಯಲ್ಲಿ ಮಾತನಾಡ್ತಕ್ಕಂಥ ಮುಂದಿನ ಗುರುಗಳಿಗೆ ಸವಾಲು ಅಂತ ಅಲ್ಲ, ನಮ್ಮ ಚಿಂತನೆ ಅನುಭವ ಮಟ್ಟದಲ್ಲಿ ಆಗಿದ್ದೇ ಅದು. ಅಲ್ಲೂ ಕೂಡ ಬಸವಣ್ಣರ ವಿಚಾರಧಾರೆ ಎಲ್ಲ ಸಂದರ್ಭದಲ್ಲೂ ಒಂದೇ ತೆರನಾಗಿರಲಿಲ್ಲ. ಅವರು ಎಡದ ಕೈಯಲ್ಲಿ ಏನೋ ಇದಿರಲಿ, ಇದು ಅಲ್ಲ, ಅದಲ್ಲ, ಇನ್ನೊಂದು ವಚನ, ಕೊರಳಲ್ಲಿ ಲಿಂಗವಿದ್ದರೆ ಎಡದ ಕೈಯಲ್ಲಿ ಕತ್ತಿ, ಬಲದ ಕೈಯಲ್ಲಿ ಮಾಂಸ ಇದ್ದರೆ, ಕೊರಳಲ್ಲಿ ಲಿಂಗ ಇದ್ದರೆ ಅವನ ಸಂಗನೆಂಬೆ ಸಾಕ್ಷಾತ್ ಕೂಡಲ ಸಂಗನೆಂಬೆ ಅಂತ ಹೇಳ್ತಾರೆ. ಒಂದು ಕೈಗೆ ಕತ್ತಿ, ಇನ್ನೊಂದು ಕೈಯ ಮಾಂಸ ಇದ್ದರೂ ಸಹ ಕೊರಳ ಲಿಂಗ ಕಟ್ಟಿದರೆ ಅವನನ್ನು ನಾನು ಸಾಕ್ಷಾತ್ ಸಂಗಮನಾಥ ಅಂತ ನಾನು ಗೌರವಿಸ್ತೀನಿ ಅಂತ ಹೇಳ್ತಾರೆ. ಪ್ರಾಯಶಃ ಇದು ಅನುಭವ ಮಂಟಪದ ಚರ್ಚೆ ಆಗಿರಬೇಕು ಅಂತ ಕಾಣಿಸುತ್ತೆ. ಆ ಹಿನ್ನೆಲೆಯಲ್ಲಿ ಮತ್ತೆ ಪರಿಷ್ಕಾರ ಮಾಡಿಕೊಂಡು ಬಸವಣ್ಣವರು ಬೆಳೆದ್ರು ಅಂತ ಕಾಣುತ್ತೆ ವಚನವನ್ನು. ಏನದು ವಚನ ಅಂದರೆ, ಏನದು ಸಾಕ್ಷಾತ್ ಸಂಗನೆಂಬೆ, ಇನ್ನೊಂದು ವಚನ ಬರುತ್ತೆ ಚಿ ಎಂಬೆ ಅಂತ, ಚಿ ಎಂಬೆ ಆಚರಣೆಗೆ ತಕ್ಕ. ಅದು ಆರಂಭ ಆಗೋದು ಹೇಗ್ತಾ ವಚನ ಹೇಳಿ, ಲಾಂಛನಕ್ಕೆ ಶರಣೆಂಬೆ, ಲಾಂಛನಕ್ಕೆ ಶರಣೆಂಬೆ, ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದರೆ ನೀ ಸಾಕ್ಷಿಯಾಗಿ ಚಿ ಎಂಬೆ ಅಂತ. ಇವೆರಡು ವಚನಗಳನ್ನು ತೂಗಿ. ಈಗ ಮೊದಲೇ ವಚನದಲ್ಲಿ ಎಡದ ಕೈಯಲ್ಲಿ ಕತ್ತಿ, ಬಲದ ಕೈಯಲ್ಲಿ ಮಾಂಸ ಇದ್ದರೆ, ಕೊರಳ ಲಿಂಗ ಇದ್ದರೆ ಸಾಕು, ಅವನು ನಾನು ಸಂಘ ಅಂತ ಹೇಳ್ತೀನಿ, ಕೂಡಲ ಸಂಘ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ ಬಸವಣ್ಣವರು.
ಪ್ರಾಯಶಃ ಅನುಭವ ಮಾಡೋದ್ರ ಬಗ್ಗೆ ಚರ್ಚೆ ನಡೆದಿರಬೇಕು. ತಲೆತಲಾಂತರದಲ್ಲಿ ಹಂಗೆ ಬಂದುಬಿಡಿದೆ. ಏನು ಅವ್ರವ್ರ ಪಾಪ ಅವರೇ ಬಿಟ್ಟದ್ದಪ್ಪ, ಕಾವ್ಯ ಕಂಡ್ರೆ ನಾವು ನಮಸ್ಕಾರ ಮಾಡ್ಬೇಕು, ಕಾಲಿಗೆ ಬೀಳಬೇಕು, ಇದೈತೆ ಅಲ್ವ ಮನೋಭಾವ ಐತೆ ಹೌದಲ್ಲ. ನಾವೇನು ಅಧ್ಯಯನ ಮಾಡಿದ್ದೇವಲ್ಲ ಕಾಶಿಯಲ್ಲಿ ಸೂತ ಸಂಹಿತೆ ಅಂತ ಹೇಳಿ, ಅದು 8ನೇ ಶತಮಾನದ ಒಂದು ಗ್ರಂಥ, ಇನ್ನು ಹಿಂದಿದ್ದು ಭಾಳ ಚಿನ್ನ ಗ್ರಂಥ ಅದು. ಶಂಕರಾಚಾರ್ಯರು ಓದಿದ್ದಾರೆ ಅದನ್ನು. ಅಲ್ಲಿ ಬರುತ್ತೆ, ಸುವೃತ್ತೋವ ದುರ್ವೃತ್ತೋವ ಮೂರ್ಖೋವ ಪಂಡಿತೋಪಿವ ವೇಷ ಮಾತ್ರೇಣ ಸನ್ಯಾಸಿ ಪೂಜ್ಯ ಸರ್ವೇಶ್ವರೋ ಯಥ ಅಂತ. ಸುವೃತ್ತೋವ ದುರ್ವೃತ್ತವ, ಅವನು ಕೆಟ್ಟನೋ ಒಳ್ಳೆನೋ ಏನೋ ಅವನು ಜ್ಞಾನಿನೋ ಅಜ್ಞಾನಿನೋ, ವೇಷ ಮಾತ್ರೇಣ ಸನ್ಯಾಸಿ ಪೂಜ್ಯ, ಸನ್ಯಾಸಿ ಅವನು ಕಾವ್ಯ ಕಂಡ ತಕ್ಷಣವೇ ಅವನು ಪೂಜಿಸಬೇಕು, ಗೌರವಿಸಬೇಕು ಅಂತ ಒಂದು ಮನೋಧರ್ಮ ಇದೆ. ಈಗಲೂ ಸಹ ಮನೋಧರ್ಮ ಇದೆ. ಜೈಲಿಗೆ ಹೋಗಿ ಬಂದರಿಗೆಲ್ಲ ಖಾಲಿ ಬಿಡ್ತಕ್ಕಂಥದ್ದು ಐತೆ ಹೌದಲ್ಲ. ಈಗ ನಾವು ಯಾರನ್ನೋ ಗುರ್ತು ಹೇಳ್ತೀವಿ ತಿಳ್ಕೊಬೇಡಿ, ಅದು ನಿಮ್ಮ ಮನೋಧರ್ಮ. ಅದು ಕಾವ್ಯ ಕಂಡವರ ಅಂತರಂಗ ಏನೇ ಇದ್ದರೂ ನಿಮ್ಮ ಬಹಿರಂಗ ಆಚರಣೆ, ನಿಮ್ಮ ಅಂತರಂಗದ ತುಡಿತ, ಇವ್ರು ಕಾವ್ಯ ಧರಿಸಿದಾರಪ್ಪ ನಾವು ಗೌರವಿಸ್ಬೇಕು. ಆ ಗೌರವಕ್ಕೆ ತಕ್ಕಂಗೆ ನಡೀತಕ್ಕಂಥ ಆತ್ಮಸ್ಥೈರ್ಯ ಕಾವ್ಯ ತುಟರಿಗೆ ಇರಬೇಕು. ಆಗ ನಿಮ್ಮ ಧಾರ್ಮಿಕ ಭಾವನೆಗಳಿಗೆ ಚ್ಯುತಿ ಬರಲ್ಲ. ಹಿಂದಿನ ನಡ್ಕೊಂಡು ಬಂದಂಥ ಪದ್ಧತಿಗೆ ಅನುಗುಣವಾಗಿ ಬಸವಣ್ಣವರು ಸಂಗನೆಂಬೆ, ಕೊರಳಲಿಂಗ ಇದ್ರೆ ಸಾಕು ಸಂಗನೆಂಬೆ ಅಂತ ಹೇಳಿದ್ರಲ್ಲ, ಅದು ಅನುಭವ ಮಾಡಿದ್ರೆ ಚರ್ಚೆ ಆಗಿರಬೇಕು. ಮುಂದೆ ಅದು ಬದಲಾಯಿಸ್ಕೊಳ್ತಾರೆ. ಲಾಂಛನಕ್ಕೆ ಶರಣೆಂಬೆ, ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದರೆ ನೀ ಸಾಕ್ಷಿಯಾಗಿ ಛೀ ಎಂಬೆ ಅಂತ ಹೇಳ್ತಾರಲ್ಲ, ಇದು ಬಸವ ತತ್ವ. ಇದು ಆ ಮನೋಧರ್ಮ ಬೆಳೆಸ್ಕೋಬೇಕು. ಅದು ನಮ್ಮ ತಮ್ಮಯ್ಯಗಾಗಲಿ ಭೋಜೇಗೌಡರಿಗಾಗಲಿ ಇನ್ನು ರವಿಗಾಗಲಿ ಇದೆ ಅಂತ ನಾವು ಭಾವಿಸಲ್ಲ. ಚುನಾವಣೆ ಬಂದ ಕೂಡಲೇ ಎಲ್ಲರಿಗೂ ಅಡ್ಡಿ ಬೀಳರೇ ಇವರು. ಯಾಕೆ ಓಟ್ ಬೇಕು ಅವರಿಗೆ. ನಾವು ನಿಮ್ಮ ನಿಂದನೆ ಮಾಡ್ತೀವಿ ತಿಳ್ಕೊಬೇಡಪ್ಪ, ಕಷ್ಟ ಇದೆ ನಿಮ್ಮದು, ಭಾಳ ಕಷ್ಟ ಇದೆ, ತಿಳಿತೆ, ಅರ್ಥ ಆಗತ್ತೆ ನಮಗೆ. ಆದರೆ ಬಸವಣ್ಣ ತತ್ವ ಇದು. ಈ ತತ್ವವನ್ನು ರಾಜಕೀಯ ಧೋರಣರು ಮೇಲೆತ್ತರೋ ಬಿಡ್ತಾರೋ, ಮಠಾಧೀಶರು ಸಹ ಆದರೂ ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕು. ಅಂಥ ಮಾರ್ಗದರ್ಶನ ಈ ಭಾಗದಲ್ಲಿ ಈ ಮಠದ ಅಧಿಪತಿಗಳಾಗಿರತಕ್ಕಂಥ ಡಾಕ್ಟರ್ ಬಸವ ಮರುಳಸಿದ್ದ ಸ್ವಾಮಿಗಳವರು ಇಲ್ಲಿ ಇಷ್ಟೊಂದು ಜಾಗೃತಿಯನ್ನು, ಧರ್ಮದ ಜಾಗೃತಿಯನ್ನು ಉಂಟು ಮಾಡ್ತಾ ಇರೋದಕ್ಕೆ ನಾವು ತುಂಬ ಹೆಮ್ಮೆ ಪಟ್ಟುಕೊಂಡು ಈ ವಚನದ ನಿರ್ವಚನದ ಬಗ್ಗೆ ಮುಂದಿನ ಗುರುಗಳು ಒಂದು ತೀರ್ಮಾನ ಹೇಳಬೇಕು ಅಂತ ನಾವು ಬಯಸ್ತೇವೆ. ನೀವೆಲ್ಲರೂ ದೇವರು ಒಳ್ಳೆಯದು ಮಾಡಲಿ.